ಇದರಲ್ಲಿ ಎಲ್ಲರೂ ಕೂಡ ತುಂಬ ಉತ್ಸುಕತೆಯಿಂದ ತುಂಬ ಸೀರಿಯಸ್ ಆಗಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಇದಕ್ಕೆ ಒಂದು ಮಹತ್ವ ಇದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಯೋಗ ಅನ್ನೋದು ವಿಶ್ವ ಮಾನ್ಯತೆಯನ್ನು ಪಡೆದಿದೆ. ಈ ಯೋಗದ ಎಪಿಸೆಂಟರ್ ಭಾರತದಲ್ಲಿದೆ. ಭಾರತದಿಂದ ಇದು ಬೇರೆ ಕಡೆ ಎಲ್ಲ ಕಡೆಗೆ ಹಬ್ತಾ ಇದೆ. ಯಾಕಂದರೆ ಯೋಗ ಶುರುವಾಗಿತ್ತು ಭಾರತದಲ್ಲಿ. ಇನ್ನು ಸ್ವಲ್ಪ ಹಿಂದೆ ಹೋದರೆ ಆದಿಗುರು ಈಶ್ವರ ಪರಮೇಶ್ವರ ಅಂತ, ಪರಮೇಶ್ವರನಿಂದ ಸಪ್ತ ಋಷಿಗಳಿಗೆ ಬಂದು, ಸಪ್ತ ಋಷಿಗಳಿಂದ ಪತಂಜಲಿ ಅದನ್ನು ರೀಡಿಫೈನ್ ಮಾಡಿ ಇದನ್ನು ನಮಗೆಲ್ಲರಿಗೂ ಕೂಡ ಅರ್ಥವಾಗುವ ಹಾಗೆ, ನಮಗೆಲ್ಲರಿಗೂ ಪ್ರಾಕ್ಟೀಸ್ ಮಾಡಲಿಕ್ಕೆ ಅನುಕೂಲವಾಗಿ ಹೇಗೆ ಮಾಡಬೇಕು ಹಾಗೆ ನಮಗೆ ಪತಂಜಲಿಯವರು ಸೂತ್ರಗಳನ್ನು ಕೊಟ್ಟರು ಅಂತ. ಈ ಸೂತ್ರಗಳ ಆಧಾರದ ಮೇಲೆ ನಾವು ಯೋಗಾಭ್ಯಾಸವನ್ನು ಮಾಡ್ತೇವೆ. ಯೋಗ ಅನ್ನೋದು ಒಂದು ಸಂಸ್ಕೃತ ವರ್ಡ್. ಅದು ಯೂಜ್ ಅನ್ನುವ ಒಂದು ರೂಟ್ ವರ್ಬಿಂದ ಶುರುವಾಗುತ್ತೆ. ಯೂಜ್ ಅಂದರೆ ಟು ಕಂಬೈನ್ ಅನ್ನೋದು ಅರ್ಥದಲ್ಲಿ ಬರುತ್ತೆ. ಸೊ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ಸನ್ನು ಯೂನಿವರ್ಸಲ್ ಕಾನ್ಷಿಯಸ್ನೆಸ್ಗೆ ಹೇಗೆ ಮರ್ಚ್ ಮಾಡ್ಬೋದು ಅನ್ನೋ ಒಂದು ಪರಿಕಲ್ಪನೆಯಿಂದ ಶುರುವಾದಂತಹ ಒಂದು ಅಭ್ಯಾಸ ಯೋಗಾಭ್ಯಾಸ. ಹೀಗೆ ಇದಕ್ಕೊಂದು ದೊಡ್ಡ ವಿಶಾಲವಾದ ಅರ್ಥ ಇದೆ. ಇದು ಯಾವುದೇ ಪಂಗಡಕ್ಕೆ ಆಗಲಿ, ಯಾವುದೇ ರಿಲಿಜನ್ಗೆ ಆಗಲಿ, ಯಾವುದಕ್ಕೆ ಒಂದು ಇದಕ್ಕೆ ಒಂದು ಯಾವುದೇ ಒಂದು ಸಂಕುಚಿತ ಮನೋಭಾವ ಇಲ್ಲದೆ ಇರುವಂತಹ ಒಂದು ಅಭ್ಯಾಸ ಇದೆ. ಇದು ತುಂಬ ಸೈಂಟಿಫಿಕ್ ಆಗೂ ಮಾಡಿದ್ದಾರೆ. ಇದರಿಂದ ಬಾಡಿ ಆ್ಯಂಡ್ ಮೈಂಡ್ ಎರಡೂ ಕೂಡ ನಮಗೆ ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ಬಹಳ ದೊಡ್ಡ ಸಾಧನ ಯೋಗ. ಸರ್ವತೋಮುಖ ಬೆಳವಣಿಗೆ ಆಗ್ಬೇಕಂದ್ರೆ ಬಾಡಿ ಅಂಡ್ ಮೈಂಡ್ ಎರಡು, ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಾವು ಎರಡನ್ನು ನಾವು ಸಮತೋಲನದಲ್ಲಿ ಇಟ್ಕೋಬೇಕು. ಅದಕ್ಕೆ ಸಾಧ್ಯವಾಗೋದು ಯೋಗ. ಈಗಾಗಲೇ ನಾಗರಾಜ್ ಸರ್ ಹೇಳಿದ್ರು, ನಾವು ಯೋಗ ಭಾರತಕ್ಕೆ ತನ್ನದೇ ಆದ ಮುದ್ರೆಯನ್ನ ಜಾಗತಿಕ ಮಟ್ಟದಲ್ಲಿ ಕೊಡ್ತೀವಿ. ಅದಕ್ಕೆ ಉದಾಹರಣೆ ನಮ್ದು ಇಂಟರ್ನ್ಯಾಷನಲ್ ಯೋಗ ಡೇ 2015ರಿಂದ ಪ್ರಾರಂಭ ಮಾಡಿ ಇವತ್ತಿಗೆ ನಮಗೆ ಭಾರತಕ್ಕೆ ಅದು ತನ್ನದೇ ಆದ ಗೌರವವನ್ನು ಜಾಗತಿಕ ಮಟ್ಟದಲ್ಲಿ ಕೊಟ್ಟಿದೆ. ಹಾಗೆ ನಮ್ಮ ದೇಶದ ಗೌರವವನ್ನು ಕಾಪಾಡ್ತಾ ಇದೆ. ಈಗ ನಾವು ಎಲ್ಲೋ ಯಾವುದೋ ಸ್ಥಾನದಲ್ಲಿರೋರು ಯಾವುದೋ ಸ್ಥಾನದಲ್ಲಿದ್ದೀವಿ. ಅದಕ್ಕೆಲ್ಲ ನಮ್ಮ ಋಷಿ ಮುನಿಗಳ ಈ ಯೋಗ ಪರಂಪರೆಯ ಕಾಂಟ್ರಿಬ್ಯೂಷನ್ ಅಂದ್ರೆ ತಪ್ಪಾಗಲ್ಲ. ಹಾಗಾಗಿ ಈ ಯೋಗ ಅಂದ್ರೆ ನಾವು ಏನು ಈ ಒಂದು ಕಾಂಪಿಟೇಷನ್ ಮಾಡ್ತೀವಿ, ಸರ್ ಹೇಳಿದ್ರು ಇದು ಕ್ರೀಡೆ ಆಗುತ್ತೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಯೋಗವು ಸಹ ಒಂದು ಕ್ರೀಡೆಯಾಗಿ ಕನ್ವರ್ಟ್ ಆಗಿದೆ. ಹಾಗಾಗಿ ಜಾಗತಿಕ ಮಟ್ಟದಲ್ಲೂ ಸಾಕಷ್ಟು ಸಂಸ್ಥೆಗಳು ಈ ಸ್ಪರ್ಧೆಯನ್ನ ನಡೆಸ್ತಾರೆ. ಯೋಗ ನಾವು ಯಾವ್ದು ಯೋಗನ ಅವ್ರದ್ದು ಯಾವ ಡಿಗ್ರಿಯಲ್ಲಿ ನಾವು ಅಸೆಸ್ ಮಾಡ್ತೀವಿ ಅಂದ್ರೆ ಫ್ಲೆಕ್ಸಿಬಿಲಿಟಿ ನಮ್ಮ ಬರೀ ಯೋಗ ಸ್ಪರ್ಧೆಗಲ್ಲ, ಇವಾಗ ನಮ್ಮ ಹೆಲ್ತ್ ಅಂಡ್ ವೆಲ್ನೆಸ್ ನಾವು ಅದನ್ನ ತಗೊಂಡು ಹೋಗ್ತೇವೆ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.